ಸಮಸ್ಯೆ ಈಗ ಸಮಸ್ಯೆ ಮಾಡ್ತಾ ಇದೀರಿ, ಈಗ ಸಮಸ್ಯೆ ಮಾಡ್ತಾ ಇದೀರಿ. ಹೀಗೆ ಕೈಯಲ್ಲಿ ಪ್ಲಾಸ್ಟಿಕ್ ಕ್ಯಾನ್ಗಳನ್ನ ಹಿಡಿದು ಬೇಕೇ ಬೇಕು ಪೆಟ್ರೋಲ್ ಡೀಸೆಲ್ ಅಂತ ಆಕ್ರೋಶ ಹೊರಹಾಕುತ್ತಿರುವ ರೈತರು. ಇನ್ನು ಹೆದ್ದಾರಿಗೆ ಅಡ್ಡಲಾಗಿ ಮಿನಿ ಬೂಮರ್, ಟಿಲ್ಲರ್, ಟ್ರ್ಯಾಕ್ಟರ್ಗಳನ್ನೇ ಅಡ್ಡ ಹಾಕಿ ರಸ್ತೆ ಬಂದ್ ಮಾಡಿರುವುದು, ಪೆಟ್ರೋಲ್ ಬಂಕ್ ಬಂದ್ ಮಾಡಿಸಿ ಮಾಲೀಕನ ಜೊತೆ ವಾಗ್ವಾದ ನಡೆಸುತ್ತಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಅಂದ್ರೆ ಫಲಪುಷ್ಪ ಗಿರಿಧಾಮದ ನಾಡು ಅಂತಾನೆ ಪ್ರಖ್ಯಾತಿ ಹೊಂದಿದೆ. ಅಂತದ್ರಲ್ಲಿ ಕಳೆದ 2-3 ದಿನಗಳಿಂದ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದೆ. ಆದರೆ ಜಿಲ್ಲೆಯಲ್ಲಿ ಹೂ, ಹಣ್ಣು, ತರಕಾರಿ ಸೇರಿದಂತೆ ತೋಟಗಾರಿಕಾ ಬೆಳೆಗಳನ್ನ ರೈತರು ಬೆಳೆಯುತ್ತಿದ್ದು, ಸ್ವಲ್ಪ ಮಳೆ ಬಂದ್ರೂ ಮದ್ದು ಹೊಡೆಯೋದು ಕಾಮನ್. ಮದ್ದು ಹೊಡಿಬೇಕು ಅಂದ್ರೆ ದ್ರಾಕ್ಷಿ, ದಾಳಿಂಬೆಗೆ ಬಳಸುವ ಮಿನಿ ಬೂಮರ್ ಸೇರಿದಂತೆ ಹ್ಯಾಂಡ್ ಪಂಪ್, ಡೀಸೆಲ್ ಚಾಲಿತ ಮದ್ದು ಹೊಡೆಯುವ ಯಂತ್ರಕ್ಕೆ ಪೆಟ್ರೋಲ್ ಡೀಸೆಲ್ ಅನಿವಾರ್ಯ. ಆದರೆ ಪೆಟ್ರೋಲಿಯಂ ಕಂಪನಿಗಳ ಆದೇಶದಿಂದ ಈಗ ಬಂಕ್ ಮಾಲೀಕರು ಪ್ಲಾಸ್ಟಿಕ್ ಕ್ಯಾನ್ಗಳಿಗೆ ಪೆಟ್ರೋಲ್ ಹಾಕೋದನ್ನ ನಿಲ್ಲಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಬಳಿ ಇರೋ ಭಾರತ್ ಪೆಟ್ರೋಲ್ ಬಂಕ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಲೀಕ ಸಂದೀಪ್ ಜೊತೆ ವಾಗ್ವಾದ ನಡೆಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಹಾಕಲ್ಲ ಅಂದಿದ್ದಕ್ಕೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮಾರ್ಗದ ಹೆದ್ದಾರಿಯನ್ನೇ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಲೀಗಲ್ ಆಕ್ಷನ್ ತಗೊಂಡ್ರೆ ನಮಗೆ ಡೀಸೆಲ್ ಹಾಕ್ತೀವಿ ಕಿಶೋರ ನಿಮಿಷ ರಾಮಾನಂದ, ನಮಗೆ ಡೀಸೆಲ್ ಬೇಕು. ಹೊಲದಲ್ಲಿ ಟ್ಯಾಕ್ಟರ್ ನಿಂತೋಗೈತೆ, ಔಷಧಿ ಹೊಡಿಬೇಕು, ಅದಕ್ಕೆ ನಮ್ಗೆ ಡೀಸೆಲ್ ಸಮಸ್ಯೆ ಸರ್. ಇಲ್ಲಿ ಡೀಸೆಲ್ ಕ್ಯಾನ್ಗಳಿಗೆ ಹಾಕಲ್ಲ, ಏನೋ ಗೊತ್ತಿಲ್ಲ, ಡಿ ಸಿ ಅವರು ಆರ್ಡರ್ ಮಾಡವ್ರೆ, ಅಷ್ಟು ನಮ್ಗೆ ಗೊತ್ತು ಸರ್. ಬಂಕವರು ಹೇಳ್ತಾ ಇರೋದು. ಡಿ ಸಿ ಅವ್ರ ಹತ್ರಗೂ ಹೋಗಿದ್ರೆ 3 ದಿನ ಏನೋ ಮ್ಯಾನೇಜ್ಮೆಂಟ್ ಮಾಡಿ ಅಂತೇಳಿ ಹೇಳ್ತಾವ್ರೆ. ಇವರು ಏನೋ ಭಯ ಬೀಳ್ತಾವ್ರೆ ಕ್ಯಾನ್ಗಳಿಗೆ ಹಾಕಕ್ಕೆ, ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಅದು ಏನೋ ಗೊತ್ತಿಲ್ಲ ಸರ್ ನಮಗೂ. ಡೀಸೆಲ್ ಕ್ಯಾನ್ಗಳಿಗೆ ಹಾಕಲ್ಲ, ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ನಾವು ಅದೇ ಇವಾಗ ಹಾಕಲ್ಲ ಅಂದಿದ್ದಕ್ಕೆ ಇನ್ನು ಟ್ಯಾಕ್ಟ್ರು ಯಾವುದೋ ಬಾದಿ ಬಿದ್ದು ಎಳ್ಕೊಂಬರ್ಬೇಕು ಇಲ್ಲಿಗೆ. ರೋಡ್ ಬಂದ್ ಮಾಡಿದ್ರಿ, ಇಲ್ಲ ಕೊಟ್ಟಿಲ್ಲ. ಅದೇ ಇವಾಗ ಗಾಡಿಗಳು ಎಳ್ಕೊಂಬಂದು ಹಾಕ್ಸ್ಕೊಂಡು ಹೋಗ್ಬೇಕು. ಅಂದಹಾಗೆ ಪೆಟ್ರೋಲಿಯಂ ಕಂಪನಿಗಳು ಪ್ಲಾಸ್ಟಿಕ್ ಬಾಟಲಿ ಕ್ಯಾನ್ಗೆ ಪೆಟ್ರೋಲ್ ಡೀಸೆಲ್ ಹಾಕದಂತೆ ಕಟ್ಟುನಿಟ್ಟಿನ ಆದೇಶ ಮಾಡಿದೆ. ಆದೇಶ ಉಲ್ಲಂಘಿಸಿದರೆ ಬಂಕ್ ಬಂದ್ ಮಾಡಿಸುವ ಎಚ್ಚರಿಕೆ ನೀಡಲಾಗಿದೆ. ಪೆಟ್ರೋಲ್ ಬಂಕ್ ಮಾಲೀಕರು ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕುತ್ತಿಲ್ಲ. ಇದರಿಂದ ಇಕ್ಕಟ್ಟಿಗೆ ಸಿಲುಕಿರೋ ರೈತರು ಡಿಸಿ ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿ ಜಿ ಪ್ರಭು ಬಳಿ ಅಳಲನ್ನ ತೋಡಿಕೊಂಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಆದೇಶ ಪಾಲನೆ ಮಾಡಲೇಬೇಕಾಗಿದೆ. ಪ್ಲಾಸ್ಟಿಕ್ ಕ್ಯಾನ್ಗಳ ಬದಲು ಆದೇಶದಲ್ಲಿ ತಿಳಿಸಿರೋ ಪೆಸೋ ಕ್ಯಾನ್ಗಳನ್ನ ಬಳಸುವಂತೆ ತಿಳಿಸಿದ್ದಾರೆ. ಆದರೆ ತಕ್ಷಣಕ್ಕೆ ಬೆಳೆಗಳು ಹಾಳಾಗುತ್ತಿವೆ. ಈಗಾಗಲೇ ಅಲ್ಯೂಮಿನಿಯಂ ಕ್ಯಾಪ್, ಕ್ಲೋಸ್ಡ್ ಪೆಸೋ, ರಿಫಿಟ್ ಕ್ಯಾನ್ಗಳು ಎಲ್ಲಿಂದ ಸಿಗುತ್ತವೆ ಅಂತ ರೈತರು ರಸ್ತೆಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಹೆಸರು ಲೋಕೇಶ್ ಅಂತ, ಮುತ್ತುಗಳ್ಳಿ ಗ್ರಾಮ. ನಾವು ರೈತರು 3 ದಿನದಿಂದ ಡೀಸೆಲ್ ಕೊಡ್ತಾ ಇಲ್ಲ. ಬಂದು ಕೇಳಿದರೆ ಡಿ ಸಿ ಹೋದ್ರೆ ಡಿ ಸಿ ಇದ್ಕೊಂಡು ಅದೇನೋ ಸ್ಟೀಲ್ ಕ್ಯಾನ್ ಬೇಕಪ್ಪ, ಮುಂಜಾಗ್ರತೆ ಮಾಡಿಲ್ಲ, 3 ದಿನ ಹೆಂಗೋ ಮ್ಯಾನೇಜ್ ಮಾಡಿ ರೈತರನ್ನ ಕಳಿಸ್ರಿ ಅಂದರು. ಅದೇನೋ ಕ್ಯಾನ್ ಬರುತ್ತೆ ಅಂತೆ, ಅದ್ರ ಏನೋ 3 ದಿನ ಮ್ಯಾನೇಜ್ ಮಾಡಿರಿ ಅಂದರೆ ಎಲ್ಲ ಡಿ ಸಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಇಲ್ಲಿಗೆ ಬಂದರೆ ಡೀಸೆಲೇ ಹಾಕಲ್ಲ ಅಂದರು, ಕ್ಯಾನೂ ಇಲ್ಲ ಅಂದರು. ಆಯಿತು, ನೀವು ಇಲ್ಲ ಅಂದರೆ ನಿಮ್ಮ ಮೇಲ್ನ ಆಫೀಸರ್ನ ಕರ್ಸ್ರಿ, ನಾವೇ ಮಾತಾಡ್ತೀರಿ ರೈತರು ಯಾಕೆ ಹಾಕಲ್ಲ ಏನು ಅಂತ ಕೇಳಿದರೆ ಅವ್ರು ಅದಕ್ಕೂ ಸ್ಪಂದನೆ ಮಾಡೋಲ್ಲ, ಫೋನ್ ಎತ್ತಲ್ಲ ಅಂದರು. ಅವಾಗ ರೈತರೆಲ್ಲ ರೋಷ್ ಹೋಗಿ ದಾರಿಗೆ ಟ್ಯಾಕ್ಟ್ರುಗಳು, ಟಿಲ್ಲರ್ಗಳು ತಂದು ನಿಲ್ಲಿಸಿ ಅಂದರೆ ಏಕ್ದಮ್ ಮಾಡಿದಷ್ಟೇ ಸ್ಟ್ರೈಕು. ನಾವು ಏನು ಅಂದ್ಕೊಂಡಿದ್ದು ಇನ್ನೂ ಜೋರಾಗಿ ಮಾಡಬೇಕಾಗಿತ್ತು ಅನಿಸ್ತಾಯಿತ್ತು. ಡೀಸೆಲ್, ನಾವು ದಾಳಂಬ್ರಿ ಬೆಳೆ ಇದೆ, ರೋಸ್ ಇದೆ, ಮಾರಿಗೋಲ್ಡ್ ಇದೆ. ನಮ್ಗೆ ಇವಾಗ ಮಳೆ ಬಿದ್ದು ತ್ವಾಟೆಲ್ಲನೂ ಒಣಗ್ತಾ, ಇದು ರೋಗ ಜಾಸ್ತಿ ಆಗಿದೆ.
ಇವಾಗ ಔಷಧಿ ಹೊಡೆದೇ ತೋಟ ಉಳಿತದೆ. 10 ಲಕ್ಷ ಇನ್ವೆಸ್ಟ್ಮೆಂಟ್ ಒಬ್ಬೊಬ್ಬರು ರೈತರದು. 1 ಕೋಟಿ ಔಷಧಿ ಹೋದ್ರೂ ಹೋಯ್ತು ಎಲ್ಲನೂ. ಯಾರು ನಮ್ಗೆ ಪರಿಹಾರ ಕೊಡೋರೇ ಇಲ್ಲ. ಇವಾಗ ಇಲ್ಲಿ ಪೊಲೀಸರು ಬಂದರು ಅವ್ರ ಪರವಾಗಿ ಮಾತಾಡ್ತಾವ್ರು, DC ಹೋದ್ರು ಅವ್ರ ಪರವಾಗಿ ಮಾತಾಡ್ತಾರೆ. ರೈತರ ಪರವಾಗಿ ಮಾತಾಡೋರು ಒಬ್ಬರು ಇಲ್ಲ, ಇಲ್ಲಿ ಅಧಿಕಾರಿಗಳೇ ಇಲ್ಲ. ಹಾಂ, ಅವರು ಈ ಡಬ್ಬಾಗ ಆಗಲ್ಲಂತೆ, ಅವ್ರಿಗೇನು ಮೇಲಿಂದ ಪರ್ಮಿಷನ್ ಬಂದಿದೆ ಅಂತೆ. DC ವೆಹಿಕಲ್ ಬಂದರೆ ಆಗ್ತಾರಂತೆ. ಇವಾಗ ನಮ್ಮ ಟಿಲ್ಲರ್ಗಳಿದೆ, ಬ್ರೇಕ್ಸ್ ಇಲ್ಲ. ಮೈನ್ ಯಾಕಂದರೆ ಊರಲ್ಲಿ ಓಡಿಸೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ತರಲ್ಲ, ತೋಟದಲ್ಲೇ ಇಟ್ಟಿರ್ತಾರೆ. ಇವಾಗ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಹೈವೇ ಇದು. ಹೈವೇಲಿ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವನ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ತದೋ ಇಲ್ಲ ಬೇರೆಯವ್ರಿಗೆ ಹೆಚ್ಚು ಕಮ್ಮಿ ಆಗ್ತದೆ, ಯಾರು ಹೊಣೆ? DC ಹೊಣೆನೋ, ಪೆಟ್ರೋಲ್ ಬಂಕ್ ಹೊಣೆನೋ, ಯಾರು ಹೊಣೆ? ಎಷ್ಟು ಲೀಟ್ರ್ ಬೇಕಾದ್ರೆ ಏನದು ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿದ್ದು ನಾವೇನು ಕೇಳ್ತಾ ಇದ್ರೆ, ಅವ್ರು ಹೇಳ್ತಾ ಇರೋದೇನು ಕ್ಯಾನ್ಗೆ ಹಾಕಲ್ಲ, ಗಾಡಿ ತಗೊಂಬರ್ರಿ, ಫುಲ್ ಟ್ಯಾಂಕ್ ಬೇಕಾ ಹಾಕ್ತೀರಿ, ಅದಕ್ಕೆ ಡೀಸೆಲ್ ಐತಂತೆ, ಕ್ಯಾನ್ಗೆ ಹಾಕಕ್ಕೆ ಡೀಸೆಲ್ ಇಲ್ಲ ಅಂತೆ. ನಮ್ಗೆ ಡೀಸೆಲ್ ಬೇಕಷ್ಟೇ. ಡೀಸೆಲ್ ಇದ್ದರೆ ಅಲ್ಲಿ ಔಷಧಿ ನಾವು ಇವಾಗ 10,000 ಔಷಧಿ ಹೊಡಿತೀರಿ, 500 ರೂಪಾಯಿ ಡೀಸೆಲ್ ಬೇಕು. ಡೀಸೆಲ್ ಇಲ್ಲದಿದ್ದು ಔಷಧಿ ಹೊಡೆಯೋಕ್ಕೆಲ್ಲ ಆಗುತ್ತೆ. ಇಲ್ಲ, ವೆಹಿಕಲ್ ಬರಲ್ಲ, ಬ್ರೇಕ್ ಇಲ್ಲ, ಕ್ಲಚ್ ಇಲ್ಲ, ತೋಟದಲ್ಲೇ ಇದೆ. ಅದ್ರಿಗೆ ನಾವು ಸ್ಟ್ರೈಕ್ ಮಾಡೋದು. ಈ ಪೊಲೀಸರು ಬಂದರು, ಏನೋ ನಾವು ನಿಮ್ಮ ಸಮಾಧಾನ ಮಾಡಿ ಕೊಡ್ಸಿರಿ ಬರ್ರಿ ಅಂದರೆ ಇಲ್ಲಿ ಅವಾಗ ಅವ್ರ ಪರವಾಗಿ ಮಾತಾಡ್ತಾವ್ರೆ. ಏನು ಮಾಡ್ತೀರಿ? ಇನ್ನು ಹೆದ್ದಾರಿ ತಡೆದು ರೈತರು ಆಕ್ರೋಶ ಹೊರಹಾಕಿದ ಬೆನ್ನಲ್ಲೇ ಸ್ಥಳಕ್ಕೆ ಬಂದ ಪೊಲೀಸರು ಜೊತೆಯಲ್ಲೇ ರೈತರು ವಾಗ್ವಾದ ನಡೆಸಿದ್ದಾರೆ. ಕೊನೆಗೆ ರೈತರ ಮನವೊಲಿಸಿ ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದ್ದ ರೈತರ ವಾಹನಗಳನ್ನು ತೆರವು ಮಾಡಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಒಟ್ನಲ್ಲಿ ಪೆಟ್ರೋಲ್ ಕಂಪನಿಗಳ ಆದೇಶ ಮಾಲೀಕರು ಹಾಗೂ ರೈತರ ನಡುವೆ ಪೀಕಲಾಟಕ್ಕೆ ಕಾರಣವಾಗಿ ಗಲಾಟೆಗಳಾಗುವಂತಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.